ಈ ಸಿನಿಮಾನ ಜನ ಏನಕ್ಕೆ ನೋಡ್ಬೇಕು? ನನ್ನ ಸೂಪರ್ಮನ್ ಕತೆ ರಿಲೀಸ್ ಆದ್ಮೇಲೆ ನಾನು ಸುದೀಪ್ ಸರ್ ಕಾಲ್ ಬಂದ ಗುರು ಇವನು ಹಿಂಸೆ ಕೊಡೋದಕ್ಕೆ. ಅವತಾರ್ ಅನ್ನೋ ಒಂದು ಸಿನಿಮಾ, ದುರಂಧರ್ ಅನ್ನೋ ಅಂತ ಸಿನಿಮಾ. ಒನ್ ಥಿಂಗ್ ದಟ್ ಯು ಲುಕ್ ಫಾರ್ ಎನ್ ಆನೆಸ್ಟಿ. ಬೈಬೇಕು ನಾನು. ಕಮ್ ಫೀಲ್ ದ 80s and the gangsters on the big screen. See, all this what happens is ಒಬ್ರು technically strong director ಓಕೆ and a very well planned producer, when they meet up, when they calculate on a budget, ಇಷ್ಟು ಸಿನಿಮಾ ಈ ಬಜೆಟ್ ನಲ್ಲಿ ಮುಗಿಬೇಕು ಅಂತಂದಾಗ ಡೈರೆಕ್ಷನ್ ಟೀಮ್, ದ ಮೋಸ್ಟ್ ಥ್ಯಾಂಕ್ಲೆಸ್ ಜಾಬ್ ಇಸ್ ಅಬ್ಸಲ್ಯೂಟ್ಲಿ ಡೈರೆಕ್ಷನ್ ಟೀಮ್. ಬಿಕಾಸ್ ಅವರು ನಮಗೆ ಇಡೀ ದಿನದಲ್ಲಿ ಆ 9 hours ನಲ್ಲಿ ಐ ಥಿಂಕ್ ವಿ ಶೂಟ್ ಎಲ್ಲ ತಗೊಂಡ್ರು ಸೇ ಅಬೌಟ್ 2 hours ಆಸ್ ಅನ್ ಆರ್ಟಿಸ್ಟ್, ಇಂಡಿವಿಜುವಲ್ ಆರ್ಟಿಸ್ಟ್ ಐ ಆಮ್ ಸೇಯಿಂಗ್. ಓಕೆ ಕೆಲಸ ಅಂತ ಬರೋದು. ಅದರ್ವೈಸ್ ವಿ ಆರ್ ದೇರ್ ಇನ್ ದ ಸೆಟ್ ರಿಲ್ಯಾಕ್ಸಿಂಗ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಸಿನಿಮಾ ಶೂಟ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆಯಿಂದ ಸಿನಿಮಾ ಶೂಟ್ ಪ್ಯಾಕಪ್ ಆದಮೇಲೆ ಇಟ್ ಈಸ್ ಅ ಥ್ಯಾಂಕ್ಲೆಸ್ ಜಾಬ್ ಫಾರ್ ದ ಎಂಟೈರ್ ಡೈರೆಕ್ಷನ್ ಟೀಮ್. ಬಿಕಾಸ್ ಎಲ್ಲೆಲ್ಲಿ ಯಾವ ಶಾರ್ಟ್ ಕಟ್ ಆಯಿತು, ಏನಾಯಿತು, ಅದು ಎಲ್ಲಿದೆ, ಎಲ್ಲಿ ಕೊಡಬೇಕು, ಎಡಿಟ್ಗೆ ಹೋಗಬೇಕು, ಇದು ಚೆನ್ನಾಗಿ ಬಂದಿದೆಯಾ, ಚೆನ್ನಾಗಿ ಬಂದಿಲ್ವಾ, NG ಶಾರ್ಟ್ಗಳು ಯಾವುದು, ಒಳ್ಳೆ ಶಾರ್ಟ್ ಯಾವುದು, ಟೈಮೇ ಇಲ್ಲ ಅವ್ರಿಗೆ. ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಅಂದರೆ ದಟ್ ಈಸ್ ಅ ಸರ್ಪ್ರೈಸಿಂಗ್ ಸೀನ್ ಟು ಸಿ. ಲೈಕ್ ಡೈರೆಕ್ಷನ್ ಟೀಮ್ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ. It won't happen. ಟೈಮ್ ಸಿಗದೆ ದೊಡ್ಡ ವಿಷಯ ನೋಡಕ್ಕೆ. Yes. And accordingly, as an artist, if you collaborate with them, looking at all these points, ಏನಾಗುತ್ತೆ, you gel very well with the team. ಡೈರೆಕ್ಟರ್ಗೆ ತಲೆನಲ್ಲಿ ಏನಿದೆ ಅನ್ನೋದು ಆಕ್ಟರ್ ಗೊತ್ತಾಗೋಯ್ತು ಅಂದರೆ that combination will give you, a blockbuster. For example, I'm sorry sir, ನನಗೆ there was a shot, ಈವ್ನಿಂಗ್ ಟೈಮ್, ಇದು ಲೈಟ್ ಹೋಗ್ತಿತ್ತು, ಆಲ್ಮೋಸ್ಟ್ ಪ್ಯಾಕಪ್ ಟೈಮು. ಓಕೆ ಒಂದ್ 2-3 ಟೇಕು ಫೋಕಸ್ ಪುಲ್ಲರ್ದು ಸ್ವಲ್ಪ ಮಿಸ್ಟೇಕ್ ಆಯ್ತು. ದಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್. ಹೇಳಿ ಸರ್. ಸೊ ದಟ್ ವಾಸ್ ದ ಲಾಸ್ಟ್ ಶಾಟ್ ಅಂಡ್ ಅದನ್ನ ತಗೊಳ್ಳೇಬೇಕಾಗಿತ್ತು. ಐ ನೆವರ್ ನ್ಯೂ ದಟ್ ಸರ್ ವಾಸ್ ಸಿಟ್ಟಿಂಗ್ ಅಂಡ್ ವಾಚಿಂಗ್ ಆನ್ ದ ಮಾನಿಟರ್ ಅಲ್ಲಿ ನೋಡ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಅದೊಂದು 2 kilometers ಲೆಂತ್ ರೋಡಿನ ಶಾರ್ಟ್ ಅದು. ಓಕೆ ಆಯ್ತಾ, ಏನಾಗುತ್ತೆ, ನಾವು ಫೋಕಸ್ ಪಾಯಿಂಟ್ಸ್ ಅಂತ ಕೊಡಬೇಕು. ಯೂಶಲಿ ಏನ್ ಮಾಡ್ತಾರೆ, ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಓಡೋಗ್ಬಿಟ್ಟು ಒಂದ್ ಇಲ್ಲಿಂದ ಅಲ್ಲಿಗೆ ಒಂದು ಶಾರ್ಟ್, ಒಂದು 20 meter ಶಾರ್ಟ್ ಅಂದ್ರೆ ನಿಂತ್ಕೊಳ್ತಾರೆ, ಮತ್ತೆ ಇಲ್ಲೆಲ್ಲ ನಿಂತ್ಕೊಳ್ತಾರೆ, ಫೋಕಸ್ ಪಾಯಿಂಟ್ಸ್ ಮಾರ್ಕ್ ಮಾಡ್ಕೋಬಹುದು. 2 kilometers ಯಾವ ಅಸಿಸ್ಟೆಂಟು ಮಾಡಕ್ಕಾಗಲ್ಲ. ಅಂಡ್ ವಿ ಕೆಪ್ ಗೆಟಿಂಗ್ ದ ಶಾರ್ಟ್ ರಾಂಗ್, ಫೋಕಸ್ ಮಿಸ್ ಆಗ್ತಾ ಇತ್ತು. ಸಡನ್ಲಿ ವಿನಯ್ ಔಟ್ ಆಫ್ ದ ಬ್ಲೂ ಹಿ ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ಐ ಸಾ ಹಿಮ್. ನಾನು ಇನ್ನೂ ಆಕ್ಷನ್ ಏನಿಲ್ಲ, ಹೋದ್ರು, ಅಲ್ಲಿ ನಿಲ್ಸಿದ್ರು, ಮತ್ತೆ ತಿರುಗಿದ್ರು ಕ್ಯಾಮ್ರಾ ಕಡೆಗೆ, ಅವ್ರು ಫೋಕಸ್ ಪಾಯಿಂಟ್ ತಗೊಂಡ್ರು, ಮತ್ತೆ ಇನ್ನೊಂದು ಸ್ವಲ್ಪ ದೂರ ಹೋದ್ರು, ಫೋಕಸ್ ಪಾಯಿಂಟ್ ಕೊಟ್ಟರು. ಹಾಗೆ ಇಡೀ 2 kilometer ಅವ್ರು ಫೋಕಸ್ ಪಾಯಿಂಟ್ ಕೊಟ್ಟು ವಾಪಸ್ ಬಂದ್ರು. ಅಂಡ್ ಆಫ್ಟರ್ ದಟ್ ವಿ ಗಾಟ್ ದ ಶಾರ್ಟ್ ರೈಟ್. ನಾನು ಇಮಿಡಿಯೇಟ್ಲಿ ಐ ಟೋಲ್ಡ್ ಹಿಮ್, ಐ ರಿಯಲಿ ಥ್ಯಾಂಕ್ ಯು. ಇದು ಇವತ್ತು ಆಗ್ತಾನೆ ಇರಲಿಲ್ಲ ಈ ಶಾರ್ಟ್, ಅನ್ಲೆಸ್ ಹಿ ಹ್ಯಾಡ್ ಹೆಲ್ಪ್ ಮೀ ಇಟ್ ವಾಸ್ ಇಂಪಾಸಿಬಲ್. ಅಂಡ್ ಬಿಕಾಸ್ ಹಿ ಟೆಕ್ನಿಕಲಿ ಅಂಡರ್ಸ್ಟ್ಯಾಂಡ್ಸ್, ಹಿ ಡಿಡ್ ದಟ್. ಸೊ ಮೈ ಪಾಯಿಂಟ್ ವಾಸ್ ಲೈಕ್, ಒಂದು ಲೈಟ್ ಹೋಗ್ತಾ ಇದೆ, ಹೌದು. ಎರಡನೇದು ಈ ಶಾರ್ಟ್ ಆಗಿಲ್ಲ ಅಂತಂದ್ರೆ ಅಗೇನ್ ಯು ಹ್ಯಾವ್ ಟು ಶೂಟ್ ದ ಸೇಮ್ ಥಿಂಗ್ ವಿತ್ ದ ಸೇಮ್ ಟೀಮ್, ಸೇಮ್ ಇನ್ವೆಸ್ಟ್ಮೆಂಟ್, ನೆಕ್ಸ್ಟ್ ಡೇ ಅರೌಂಡ್ ದ ಸೇಮ್ ಟೈಮಿಂಗ್, ಮತ್ತೆ ಸೇಮ್ ಟೈಮ್. ಅಗೇನ್ ಇಟ್ ಇಸ್ ಅ ಲಾಸ್ ಫಾರ್ ದ ಪ್ರಾಜೆಕ್ಟ್. ಆ ದುಡ್ಡನ್ನ ಎಲ್ಲಾದ್ರೂ ಬೇರೆ ಕಡೆ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಡೂ ಮಚ್ ಮೋರ್. ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಒಬ್ಬ ಆರ್ಟಿಸ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಅಂಡ್ ಐ ಡೆಂಟ್ ಡೂ ದ್ಯಾಟ್. ಅದು ಒಂದು ಶೋ ಆಫ್ ಮಾಡೋದಕ್ಕಂತೂ ನಾನು ಮಾಡಲಿಲ್ಲ. ಇಟ್ ವಾಸ್ ವೆನ್ ಹೀ saw that and ಅದನ್ನ ರೆಕಗ್ನೈಸ್ ಮಾಡಿ he sent a appreciation message. I was like surprised. Oh, thank you sir. ಅಂದ್ರೆ it is my job ಅಂತ ನಾನು ಅನ್ಕೊಂಡು ಮಾಡಿದ್ದು, ಬಟ್ that helped ಅನ್ನೋದು ನನಗೆ ನಿಜವಾಗ್ಲೂ I felt happy because at least something I could contribute towards the shot ಅನ್ನೋದು. I think all artists, ಈ ಆರ್ಟಿಸ್ಟ್ಗಳಿಗೆ ಎಲ್ಲ ನಾವು ಈ ಟೆಕ್ನಿಕಲ್ ಪಾರ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ವಿಲ್ ಜೆಲ್ ವಿತ್ ದ direction team and with the story, and we can give a beautiful output because time irutte and shot beautiful ag barutte. We will understand what see direction annodu obru director ge ಒಂದು ಕನಸದು, ಒಂದು ಶಾಟ್ ಹೀಗೆ ಬರಬೇಕು ಅನ್ನೋದು ಅವರು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಬರೆಯೋದು ಆ ಶಾಟ್. ಇಫ್ ವಿ ಗೆಟ್ ಇನ್ ಟು ದಟ್ imagination and if we
get that point right, everyone are, in the winning spree. Elru geltare and even the cinema will win. I think we all have to, in cinema industry, go hand in hand. ಎಲ್ಲ ಸೀನ್ಗಳಿಗೂ ಎಲ್ರೂ ಇನ್ವಾಲ್ವ್ಮೆಂಟ್ ಕೊಟ್ಟು ಮಾಡಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರೋದು. ಐ ಥಿಂಕ್ ಬಲರಾಮ ಇಸ್ ಎಕ್ಸಾಂಪಲ್ ಫಾರ್ ದಟ್. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ನೀವು ಹೇಳ್ದಂಗೆನೆ ಆ ಒಂದು ಇನ್ವಾಲ್ವ್ಮೆಂಟ್ ಏನಿರುತ್ತಲ್ಲ, ಇವಾಗ ನೋಡಿ ಪ್ರತಿಯೊಬ್ರು ನೋ ಮ್ಯಾಟರ್ ವಾಟ್ ದ ರೋಲ್, ದೊಡ್ಡದಾಗಿರ್ಲಿ ಚಿಕ್ಕದಾಗ್ಲಿ, ಆ 100% ಇನ್ವಾಲ್ವ್ಮೆಂಟ್ ಫ್ರಮ್ ಈವನ್ ದ ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್ ಪರ್ಸನ್ ವಿಲ್ ಮೇಕ್ ಅ ಹ್ಯೂಜ್ ಡಿಫರೆನ್ಸ್. ಸೊ ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. I mean, getting appreciation from Chaitanya sir was like, he made my day. ಸರ್, ಈ ತರ ಬೇರೆ ಯಾವ್ದಾದ್ರು ಇನ್ಸಿಡೆನ್ಸ್ ಇರ್ತಾ ಸರ್ ಸೆಟ್ ಅಲ್ಲಿ? ಸೊ ದಟ್ ಸಮಥಿಂಗ್ ದಟ್ಸ್ ವೆರಿ ಮೆಮೊರಬಲ್ ಟು ಯು, ನಿಮಗೆ ಖುಷಿ ಆಗುವಂಥದ್ದು, ಹಂಚ್ಕೋಬೇಕಾಗಿರುವಂಥದ್ದು ಯಾವ್ದಾದ್ರು ಇನ್ಸಿಡೆನ್ಸ್? ಅಲ್ಲ, ಬಲರಾಮನ ದಿನಗಳು ನನಗೆ ನಾನು ನಾಟಕದಿಂದ ರಂಗಭೂಮಿಯಿಂದ ಬಂದನು. ರಂಗಭೂಮಿಯಲ್ಲಿ ಏನಾಗುತ್ತೆ, ಇವನೊಬ್ಬ ಡೈರೆಕ್ಟರ್, ಇವನೊಬ್ಬ ಸ್ಟಾರು ಅನ್ನೋ ಡಿಸ್ಟಿಂಕ್ಷನ್ ಇಲ್ಲದ ಎಲ್ಲರ ಕೆಲಸನೂ ಎಲ್ಲರೂ ಮಾಡ್ತಾರೆ. ಒಂದೇ. ಬಲರಾಮನ ದಿನಗಳಲ್ಲಿ ಕೆಲಸ ಮಾಡೋದು ಆ ರೀತಿಯ ಅನುಭವ ಆಗಿತ್ತು. ಅಂದ್ರೆ ಎಲ್ಲರೂ ಅವ್ರ ಕೆಲಸ ಅಲ್ಲದೆ ಬೇರೆಯವ್ರ ಕೆಲಸನೂ ಮಾಡ್ತಾ ಇದ್ರು, ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ರು. ಆ ಒಂದು ರೀತಿಯ ಕಾಂಬಿನೇಷನ್, ಇನ್ವಾಲ್ವ್ಮೆಂಟು. ನಮ್ಮ ಸಿನಿಮಾಟೋಗ್ರಫರ್ ವೇಣು ಫಾರ್ ಎಕ್ಸಾಂಪಲ್, ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದು ಈ ಸಿನಿಮಾಗೆ. ಅವರು ಬರೀ ಅವ್ರ ಸಿನಿಮಾಟೋಗ್ರಫಿ ಮಾತ್ರ ಮಾಡ್ತಿರ್ಲಿಲ್ಲ, ಜನರನ್ನ ನಗಿಸ್ತಾ ಇಟ್ಕೊಳ್ಳೋರು. ಎಲ್ಲರೂ ಜಾಸ್ತಿ ಖರ್ಚಾಗ್ತಿದೆ ಅಂದ್ರೆ ಪ್ರೊಡ್ಯೂಸರ್ನ ಕರೆದ್ಬಿಟ್ಟು ಇಲ್ಲಿ ಖರ್ಚು ಜಾಸ್ತಿ ಆಗ್ತಿದೆ, ಹುಷಾರು ನೋಡ್ಕೊಡಿ ಅಂತ ಹೇಳೋರು. ಯಾರು ಒಬ್ರು ಸೀರಿಯಸ್ ಆಗಿಲ್ಲ ಅಂದ್ರೆ ಅವ್ರಿಗೆ ಸೀರಿಯಸ್ ಆಗಿರಿ, ಈಗ ಟೈಮ್ ಹೋಗ್ತಿದೆ ಅಂತ ಹೇಳೋರು. ಎಲ್ಲ ರೀತಿ ಅಂದ್ರೆ he was like a mentor because he is such a senior technician. He was helping everybody, and he was a great comic relief for the ellaru tense ಆಗಿರುವಾಗ ಅವರು ಎಲ್ಲರನ್ನು ನಗಿಸಿ he would cool down everybody. And a very straightforward guy, on to the point. ಕ್ಯಾಮ್ರಾ ನಾನು ಎಲ್ಲಾದ್ರೂ ಕೆಡ್ದಾಗ ಕಾಣಿಸ್ತಿದ್ಯಾ ಅಂತ ಬಿಡೋರು ಡೈರೆಕ್ಟ್ ಆಗಿ, ಹೇಳಿ ಸರ್ ತಿರ್ಗಾ ಏನ್ ಮಾಡ್ಬೇಕು ಹೇಳಿ. ಸೊ ಅದೇ ರೀತಿ ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್, ಇನ್ಫ್ಯಾಕ್ಟ್ ಎಷ್ಟೋ ಜನ ಇದು ಸೆಟ್ಟಾ ಇದು ರಿಯಲ್ ಜಾಗನ ಅಂತ ಗೊತ್ತಾಗೋದಿಲ್ಲ, ಆ ಮಟ್ಟಿಗೆ ಅವರು ವರ್ಕ್ ಮಾಡಿದ್ದಾರೆ. ಅದು ಎಸ್ಪೆಷಲಿ ಟು ಕ್ರಿಯೇಟ್ 1980s ಆರ್ಟ್ ಡೈರೆಕ್ಟರ್ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದು. ಅಂಡ್ ಹಿ ಹಸ್ ವರ್ಕ್ಡ್ ಎಕ್ಸಲೆಂಟ್ಲಿ ವಿತ್ ವೇಣು ಫಾರ್ ಇಟ್. ನಮ್ಮ ಎಡಿಟರು ಹರಿದಾಸ್, ಮೈ ಫಸ್ಟ್ ಕಟ್ ವಾಸ್ 3 hours 15 minutes ಲಾಂಗ್. 3 hours 15 minutes ಹೆಂಗೆ ನಾನು 2.5 hours ಒಳಗೆ ಕಟ್ ಮಾಡಲಿ ನನಗೆ ಗೊತ್ತಾಗ್ಲಿಲ್ಲ. ನಾನು ಬರ್ದೀನಿ, ಎಲ್ಲ ಆಗಿದೆ, ಆದ್ರೆ ಐ ಡಿಂಟ್ ನೋ ಹೌ ಟು ರೆಡ್ಯೂಸ್ ದ ಫಿಲ್ಮ್. ಸೊ ಈ ಸೆಟ್ ನೀನು ಸುಮ್ಮನೆ ಬಿಡು, ಐ ಡೂ ಇಟ್ ಅಂತ ಅಂದ್ಬಿಟ್ಟು ಹಿ ಕಟ್ ಇಟ್ ಟು 2 hours 24 minutes. ಅಂಡ್ ಐ ಸ್ಟಿಲ್ ಡೋಂಟ್ ಮಿಸ್, ಐ ಡೋಂಟ್ ನೋ ವಾಟ್ ಹಿ ಹಸ್ ರಿಮೂವ್ಡ್. ಅಷ್ಟು ಸ್ಮೂತ್ ಆಗಿದೆ, ದೇರ್ ಇಸ್ ನೋ ಪಾಯಿಂಟ್ ದಟ್ ಹಸ್ ಬೀನ್ ಮಿಸ್ಡ್, ಬಟ್ ಸ್ಟಿಲ್ ದ ಸ್ಟೋರಿ ಫ್ಲೋಸ್. ಸೊ ಒಂದು ಫಿಲ್ಮ್ ಇದೆಯಲ್ಲ, it is and actors, of course we had people like Ashish Vidyarthi, Atul Kulkarni, really senior actors working with people like Aditya Ashray. His brother Tejas Jairam has done a debut in the film. Super. Aur ellaru they would work together without any difference of age or experience. Okay. And that is how this film happened anta helbodu. Beautiful. ಅಂಡ್ ಸರ್, ಇವಾಗ ನೀವು ಹೇಳ್ದಾಗೆ ನೋಡಿ 1980s ಅಲ್ಲಿ ಮಾಡ್ತಿರೋ ಮೂವಿ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಇವಾಗಿನ ಕಾಲದಲ್ಲಿ ನಾವು ನಾರ್ಮಲ್ ಆಗಿ ಶೂಟ್ ಮಾಡಬೇಕಾದ್ರೆ ಇಟ್ಸ್ ಮಚ್ ಈಸಿಯರ್, ಬಿಕಾಸ್ ನಮಗೆ ಗಾಡಿಗಳು ನಾವು ಹೊರಡೆ ಯಾವ್ದೊಂದು ಶಾರ್ಟ್ ತೆಗಿತಾ ಇದ್ರಿ. ಸೊ ಯಾವ ತರ ಗಾಡಿಗಳು ಕಾಣಿಸುತ್ತೆ ಅದ್ರ ಬಗ್ಗೆ ನಮ್ಗೆ ಏನು ತಲೆ ಕೆಡಿಸ್ಕೊಳಂಗಿರಲ್ಲ. ಇವಾಗ ನಾವು ಒಂದು ಟೈಮ್ ಪೀರಿಯಡ್ ಅಲ್ಲಿ 1980s ಅಲ್ಲಿ ತೆಗಿತಾ ಇದ್ರಿ ಅಂದ್ರೆ, ವಾಸ್ ಇಟ್ ಬಿಟ್ ಆಫ್ ಅ ಚಾಲೆಂಜ್ ಫಾರ್ ಯು ಸರ್, ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ? ಬಿಟ್ ಆಫ್ ಅ ಚಾಲೆಂಜ್ ನನಗಿಂತ ಐ ಥಿಂಕ್ ಇಟ್ಸ್ ಅ ಬಿಟ್ ಆಫ್ ಮಚ್ ಬಿಗರ್ ಚಾಲೆಂಜ್ ಫಾರ್ ಹಿಮ್. ನೀವು ಶ್ರೇಯಸ್ ಕೇಳ್ಬೇಕು ಆ ಪ್ರಶ್ನೆ. ಕತೆ ಕೇಳ್ಬೇಕಾದ್ರೆ ಸಿಂಪಲ್, ಸೈಕಲ್ ಪಾಸ್ ಆಗುತ್ತೆ, ಅಂಬಾಸೈಡರ್ ಹೋಗುತ್ತೆ, ಒಂದ್ ಬೈಕ್ ಹೋಗುತ್ತೆ ಅಂತ ಕೇಳ್ಬೇಕಾ ಸಿಂಪಲ್ ಆಗಿ ಕಮ್ಮಿ ಬಜೆಟ್ ಅಲ್ಲಿ ಅಂತ ಅನ್ಸುತ್ತೆ. ಆ ಸೈಕಲ್ ಕಾಸ್ಟ್ ಪರ್ ಡೇ ಎಷ್ಟು, ಲೂನಾ ಬೈಕ್ ಎಷ್ಟು ಅನ್ನೋದು ಅವಾಗ ಸೆಟ್ಗೆ ಹೋದ್ಮೇಲೆ ಗೊತ್ತಾಗಿದ್ದು. ಪ್ರತಿಯೊಂದೊಂದು ಫ್ರೇಮ್ ಟು ಫ್ರೇಮ್ ನೋಡಿದಾಗ ನೀವು ಏನು ಪಾಯಿಂಟ್ ಔಟ್ ಮಾಡಕ್ಕಾಗಲ್ಲ. ಇವತ್ತಿನ ನಿಮ್ಗೆ ಏನು ಸಿಗಲ್ಲ. ಇದು ಟೀಸರ್ ಅಲ್ಲಿ ಹೇಳ್ತಾ ಇದ್ರು, ಒಂದು ಮಳೆ ಸಿನಿಮಾ ನೋಡಿದ್ರೆ ಅದೇ ಫೀಲ್ ಬರ್ತೀವಿ, ಇದು ರೆಟ್ರೋ ಸಿನಿಮಾ ನೋಡಿದ್ರೆ ಅದೇ ಇದು ಅಂತ. ರೀಸೆಂಟ್ ಯಾವ ಸಿನಿಮಾಗಳು ಇಲ್ಲ ಆ ತರದೊಂದು ರೆಟ್ರೋ ಸ್ಟೈಲ್ ಅಂತೂ ಕ್ರಿಯೇಟ್ ಮಾಡಿದ್ದಾರೆ ಸರ್. ನಮ್ದು ಆ ಡೈರೆಕ್ಟರ್ ಬಗ್ಗೆ ಹೇಳ್ತಿದ್ರಲ್ಲ, ವಿಶ್ವಾಸ್ ಅವರು ಹೆಂಗೆ ಅಂದ್ರೆ, ಒಂದು ಸಕಲೇಶ್ಪುರದಲ್ಲಿ ಒಂದು ಫೈಟ್ ನಡೀತಾ ಇತ್ತು. ಏನ್ ಸರ್, ಮರದೊಂದು ದಿಂಬಿ ಒಂದು ಬ್ರೇಕ್ ಆಗೋ ಸೀನ್ ಅದು. ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ ಅಲ್ಲಿರೋರು ಯಾರು ಕಂಡಿಡಿಯಕ್ಕಾಗ್ಲಿಲ್ಲ.
ಆ ಮಟ್ಟದೊಂದು ಆರ್ಟ್ ವರ್ಕ್ ನಡೆದ್ರು. ಬಟ್ Quality. ಅಂದ್ರೆ ಸೆಟ್ ಹಾಕಿರೋದೇ ಒರಿಜಿನಲ್ ಅಂತ ಅನ್ಕೊಂಡು ರಿಯಲ್‌ನೇ ಇದು ಆರ್ಟ್ ಏನೋ ಅಂತ ಆ ಮಟ್ಟಕ್ಕೆ ಫೀಲ್ ಕೊಟ್ರು. ಬ್ಯೂಟಿಫುಲ್. ಸೊ ಆ ತರ ರೆಟ್ರೋ ಸ್ಟೈಲ್ ಕ್ರಿಯೇಟ್ ಮಾಡೋದು ಬಹಳ ಡಿಫಿಕಲ್ಟ್ ಇದೆ. ಇನ್ನು ಮುಂದೆ ಬಹಳ ಕಾದ್ ಸರ್. ಡಿಫಿಕಲ್ಟ್ ಇದೆ ಆಸ್ ಅ ಪ್ರೊಡ್ಯೂಸರ್. As a ಅಂದ್ರೆ producer ಕಷ್ಟ ಸಿ ಕಷ್ಟ ದುಡ್ಡು ಹೌದು, ಬಂದ್ರೆ ಹೌದು. ನಾವು ಕ್ರಿಯೇಟ್ ಮಾಡ್ಬೋದು, Correct, correct. ಬಟ್ ಅಷ್ಟಕ್ಕೂ ಅಷ್ಟು ಖರ್ಚಾಗುತ್ತಲ್ಲ ಇನ್ನು ಒಂದೊಂದು ಲೊಕೇಶನ್. ಸದ್ಯಕ್ಕಂತೂ ನಾನು ಯಾವ್ದು ರೆಟ್ರೋ ಸಿನಿಮಾ ಮಾಡ್ತಾ ಇಲ್ಲ. ನೆಕ್ಸ್ಟ್ ನೋ ಬಟ್ ಆನೆಸ್ಟ್ಲಿ ಒಂದು ರೆಟ್ರೋ ಸಿನಿಮಾ ಮಾಡುವಾಗ ಹ್ಮ್. 80s ಫೀಲ್ ಬರಬೇಕು ಅಂದ್ರೆ 80s ನಲ್ಲಿ ಇದ್ದಿದ್ದ ಬಸ್ಗಳು ಬೇಕು, ಹೌದು. 80s ನಲ್ಲಿ ಇದ್ದಿದ್ದ ಕಾರ್ಗಳು ಬೇಕು, ಲೂನಾ ಬೈಕು. ಹ್ಮ್ ಹ್ಮ್. ಲೇಟೆಸ್ಟ್ ಯಾವುದೇ ಬಂದ್ರೂ ಗೊತ್ತಾಗ್ಬಿಡುತ್ತೆ, ಇದು ಆ ಜನರೇಷನ್ ಅಲ್ಲೇ ಇರಲಿಲ್ಲ ನೋಡ್ರಿ ಇಲ್ಲಿ ತೋರಿಸ್ತಾ ಇದಾರೆ ಅಂದ್ಬಿಡ್ತಾರೆ. ನಾವು ಹ್ಮ್. ಆಡಿಯನ್ಸ್ ದೇ ಡೋಂಟ್ ಲುಕ್ ಎಟ್ ದ ಮೂವಿ ಆಸ್ ಆಡಿಯನ್ಸ್, ಹ್ಮ್. ಕ್ರಿಟಿಕ್ಸ್ ತರ ನೋಡ್ತಾರೆ, ಹ್ಮ್ ಹ್ಮ್. ಅಲ್ಲೇ ಜಜ್ಮೆಂಟ್ ಕೊಡ್ತಾರೆ. ಲೈಟಿಂಗ್ ಸರಿಗಿಲ್ಲ ಅನ್ನೋದು ಮಾತಾಡ್ತಾರೆ, ಯುನೋ ಅಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ. ಸೊ ಹಂಗಿರೋವಾಗ ಆಡಿಯನ್ಸ್ಗೆ ಏನು ಕ್ವೆಶ್ಚನ್ಸ್ ಬರಬಾರ್ದು. ಸೀನ್ ಯುನೋ ವೆನ್ ದೇ ಆರ್ ಲುಕಿಂಗ್ ಅಟ್ ದ ಮೂವಿನಲ್ಲಿ ಬೇರೆ ಪ್ರಶ್ನೆ ಬರಬಾರ್ದು, ಮೂವಿ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಆ ಥರ ಮೂವಿನ ಕ್ರಿಯೇಟ್ ಮಾಡಿದ್ದಾರೆ. ಒಂದು. ಎರಡನೇದು, ದರ್ ಇಸ್ ಲಾಟ್ ಆಫ್ ಮೊಬೈಲ್ ಪೋಲ್ಸ್, ಟವರ್ಸ್ ಆ್ಯಂಡ್ ಆಲ್. ಹ್ಮ್ ಹ್ಮ್. ಅದನ್ನೆಲ್ಲ ಅವಾಯ್ಡ್ ಮಾಡಿ ಶೂಟ್ ಮಾಡಬೇಕು. ನಿಮಗೆ ಆ ರೆಟ್ರೋ ಫೀಲ್ ಕೊಡಬೇಕು ಅಂದರೆ ಅದೇ ಥರ ರೋಡ್ಗಳು ಹುಡುಕ್ಬೇಕು, ಅದೇ ಥರ ಬಿಲ್ಡಿಂಗ್ಸ್ ಹುಡುಕ್ಬೇಕು. ಹ್ಮ್ ಹ್ಮ್. ದಟ್ ಐ ಥಿಂಕ್ their team has done a brilliant job. ಚಾಲೆಂಜಿಂಗ್ ಟಾಸ್ಕ್ ಆಕ್ಚುಲಿ. Very challenging it is. ಇವನ್ ನೈಲ್ ಆರ್ಟ್ ಕೂಡ ಹಾ. ಅಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಿರೋದು ನಮ್ಮ ಡೈರೆಕ್ಷನ್ ಟೀಮು. ಓಕೆ. ಅದು ಅಬ್ಸರ್ವ್ ಮಾಡ್ತೀರಾ ಯಾರಾದ್ರೂ? ರೆಟ್ರೋ ಸ್ಟೈಲಲ್ಲೇ ಇತ್ತು ನೈಲ್ ಆರ್ಟ್, ಆ ಲಿಪ್ಸ್ಟಿಕ್, ಆ ಹೇರ್ ಸ್ಟೈಲು, ಹ್ಮ್. ಪ್ರತಿಯೊಂದು ನೀವು ಫೈಂಡ್ ಔಟ್ ಮಾಡಕ್ಕೆ ಆಗಲ್ಲ. ಕಂಪ್ಲೀಟ್ ಕೂತ್ಕೊಂಡ್ರೆ ಒಂದು ಥಿಯೇಟರ್ ಸೀಟಲ್ಲಿ ಕೂತ್ಕೊಂಡ್ರೆ ನೀವು 80s ಅಲ್ಲಿ ಇದ್ದೀರಾ ಅಷ್ಟೇ. ಬ್ಯೂಟಿಫುಲ್ ಸರ್. ಅದು ಹಾ. ತುಂಬಾ ಮುಖ್ಯ ಆಗ್ಬಿಟ್ಟು ಸರ್. ಇವಾಗ ನೋಡಿ ವಿನಯ್ ಸರ್ ಹೇಳ್ದಾಗೆ ಇವಾಗಿನ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಮೂವಿ ನೋಡ್ಬೇಕಾದ್ರೆ, ಇವಾಗ ನೋಡಿ ಇವಾಗಿರೋ ಜನಕ್ಕೆ OTT ಪ್ಲಾಟ್ಫಾರ್ಮ್ ಸುಮಾರು ಇದೆ, ಅಮೆಝಾನ್, ನೆಟ್ಫ್ಲಿಕ್ಸ್ ಎಕ್ಸೆಟ್ರಾ, ಸುಮಾರು ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಭಾಷೆಗಳ ಪಿಕ್ಚರ್ ನೋಡ್ತಾರೆ, ಸುಮಾರು ಆಪ್ಷನ್ಸ್ ನೋಡ್ತಾರೆ. ಅಂಡ್ ಇವಾಗ ಯೂಟ್ಯೂಬ್ ಇರೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಮೂವಿ ರಿಲೀಸ್ ಆದ್ಮೇಲೆ ಏನ್ ಮಾಡ್ತಾರೆ, ಅದನ್ನ ದೇ ಯೂಸ್ ದೇರ್ ಆಸ್ ದೇರ್ ಓನ್ ಕಂಟೆಂಟ್. ಒಂದು ಮೂವಿ ನೋಡ್ಕೊಂಡು ಅವ್ರು ರೆಸ್ಪಾನ್ಸ್ ಕೊಟ್ಕೊಂಡು ದೇ ಯೂಸ್ ದೇರ್ ಆಸ್ ಎ ಕಂಟೆಂಟ್. ಸೊ ಏನಾಗ್ಬಿಡುತ್ತೆ, ಅದನ್ನ ನೋಡ್ತಾ ನೋಡ್ತಾ ಜನಕ್ಕೆ ಏನಾಗುತ್ತೆ ಅಂದ್ರೆ ಈ ನಡುವೆ, ಸೊ ನೀವು ಹೇಳ್ದಂಗೆ ಅದು ಪ್ರತಿಯೊಂದು ಪಿನ್ ಪಾಯಿಂಟ್ ಮಾಡ್ಬಿಡ್ತಾರಲ್ವಾ, ಸೊ ಅದನ್ನ ಮಿಸ್ ಮಾಡಿ ಪ್ರತಿಯೊಂದನ್ನು ಕವರ್ ಮಾಡಿ ಮಾಡೋದು ಇಟ್ಸ್ ಅ ಟಫ್ ಟಾಸ್ಕ್ ಆಕ್ಚುಲಿ. ಬ್ರಿಲಿಯಂಟ್ ಜಾಬ್. They are also not wrong. ಬಿಕಾಸ್ ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ಒಂದು 3 hour ಅವ್ರು ಸ್ಪೆಂಡ್ ಮಾಡಿ ದುಡ್ಡು ಕೊಟ್ಟು ಥಿಯೇಟರ್ಗೆ ಬಂದಾಗ ದೇ ಲುಕ್ ಫಾರ್ ಅ ಪ್ಯಾಕೇಜ್. ನಾವು ಅವ್ರಿಗೆ ಸುಳ್ಳು ಹೇಳ್ಬಿಟ್ಟು ನಮ್ಮ ಸಿನಿಮಾ ಚೆನ್ನಾಗಿದೆ ಬನ್ನಿ ಅಂತ ಅಂದ್ಬಿಟ್ಟು ಏನೋ ತಪ್ಪು ಸಿನಿಮಾ ತೋರಿಸಿದ್ರೆ ಉಗ್ದೇ ಉಗಿತಾರೆ. ಒಂದು. ಎರಡನೇದು, ಈ ಥರ ಒಂದು ಬ್ಯೂಟಿಫುಲ್ ಸಿನಿಮಾ ಕೊಟ್ಟಾಗ ಪೀಪಲ್ ವಿಲ್ ಸ್ಟಾರ್ಟ್ ಟ್ರಸ್ಟಿಂಗ್ ಅಸ್. ಹೌದು, ಸಿನಿಮಾ ಚೆನ್ನಾಗಿರೋದೂ ಇದೆ, ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇದೆ, ನಾವು ಥಿಯೇಟ್ರಿಗೆ ಬರಬೇಕು, ಇದನ್ನು ದೊಡ್ಡ ಸ್ಕ್ರೀನ್ನಲ್ಲಿ ನೋಡಬೇಕು. ವಿ ಹ್ಯಾವ್ ಟು ಎಂಜಾಯ್ ದಟ್ 80s ಆನ್ ಬಿಗ್ ಸ್ಕ್ರೀನ್. ಫೋನ್ನಲ್ಲೂ ನೋಡಿದ್ರೆ ಅದೇ ಸ್ಟೋರಿ, ಟಿ ವಿನಲ್ಲಿ ನೋಡಿದ್ರು ಅದೇ ಸ್ಟೋರಿ. ಬಟ್ 80s ಫೀಲ್ ಮಾಡಬೇಕು ನೀವು ಅಂದರೆ ಥಿಯೇಟರ್ನಲ್ಲಿ ಕೂತ್ಕೊಂಡು ನೋಡಬೇಕು. ನಾನು ದಟ್ಸ್ Big ವಾಟ್ screen. ಶ್ರೇಯಸ್ ಸರ್ ಇವಾಗ ಏನು ಹೇಳಿದ್ರು ಅಂದರೆ, ಇವಾಗ ಒಂದು ಸಿನಿಮಾ ನೋಡ್ತೀರಾ ನೀವು, ಬರೀ ಮಳೆ ಬರ್ತಿರುತ್ತೆ, ಯುನೋ ಇಡೀ ಸಿನಿಮಾ ಎಲ್ಲೋ ಒಂದು ಚಿಕ್ಕಮಂಗ್ಳೂರ್ನಲ್ಲಿ ಶೂಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ. ಆ ಸಿನಿಮಾ ನೋಡಿ ಬ್ಯೂಟಿಫುಲ್ ಮೂವಿ, ಹೊರಗಡೆ ಬರ್ತೀರಾ, ರೋಡ್ಸ್ ಎಲ್ಲ ಡ್ರೈ ಆಗಿರುತ್ತೆ, ಓ ಶಿಟ್ ಸಿನಿಮಾ ಅಲ್ವಾ ಅದು, ನಾನು ಮಳೆ ಬರ್ತಿತ್ತು ಅಂದ್ಕೊಂಡೆ ಅಂತಂತಾರೆ. ಆ ಫೀಲು ಈ ಸಿನಿಮಾ ಥಿಯೇಟರ್ಸ್ನಲ್ಲಿ ಬಂದು ನೋಡೋ ಆಡಿಯನ್ಸ್ಗೆ 80s ಕೂತ್ಕೊಂಡು ಸಿನಿಮಾ ನೋಡ್ದಂಗೆ ಇರುತ್ತೆ. ಸೂಪರ್ ಸರ್, ಸೂಪರ್. ಅಂಡ್ ಸರ್ ನೀವು ಹೇಳ್ದಂಗೆ ನಿಮ್ಮ ಬ್ರದರ್ ಕೂಡ ಮೂವಿಲಿ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನೀವು? ಇಲ್ಲ, ನಾನೊಂದು ಪಾತ್ರ ಮಾಡ್ಬೇಕಿತ್ತು ಸಿನಿಮಾದಲ್ಲಿ, ಸೂಪರ್. ಆಯ್ತಾ? ಬಟ್ ಸರ್ ನಗ್ತಿದ್ದಾರೆ. ದೇರ್ಸ್ ಅ ಸ್ಟೋರಿ ಬಿಹೈಂಡ್ ದಿಸ್. ಅದು ಸದ್ಯಕ್ಕೆ ಅದೇ ನಾನು ಮಾಡಕ್ ಆಗ್ಲಿಲ್ಲ ಆ ಪಾತ್ರ ಒಂದು. ಸರಿ ಅಂದ್ಬಿಟ್ಟು ಆ ಪಾತ್ರದ ಇನ್ನ ಸೆಕೆಂಡ್ ಹೀರೋಯಿನ್ ಒಂದು ಪಾತ್ರ ಸಿಕ್ತು. ಅದು ತೇಜ ಕೈಲಿ ಮಾಡ್ಸೋಣ ಅಂದ್ರೆ ನನ್ನ ತಮ್ಮ ಕೈಲಿ ಮಾಡ್ಸೋಣ ಅನ್ನೋದು ಬಂತು. Okay. ಅಂದ್ರೆ ನಾನು ಇರ್ಲಿಲ್ಲ, ಮಾಡ್ಸೋಣ ಅನ್ನೋದು ಬೇಡವಾಗಿತ್ತು, ಅದೊಂದು Okay. ನೆಗೆಟಿವ್ ಶೇಡ್ ಅದು. ಓಕೆ. ಬೇಡ ಅಂತ ಇತ್ತು. ಇಲ್ಲ ಅಂದ್ಬಿಟ್ಟು ಒಂದಿಷ್ಟು ಬೆಟರ್ಮೆಂಟ್ ಎಲ್ಲ ಕೆತ್ತಿ ಆ ರೋಲ್ನ ಚೇಂಜ್ ಮಾಡಿಸ್ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ ಅವ್ನು ಮಾಡಿರೋದು. ಹೌದು, ಆ ತರ ಆಕ್ಚುಲಿ ಶ್ರೇಯಸ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ತಮ್ಮ ಮಾಡೋದ್ರ ಬಗ್ಗೆ. ನನ್ಗೆ ಇಂಟ್ರೆಸ್ಟ್ ಅವರ ತಾಯಿ ಪದ್ಮಾವತಿ ಅವರು ಇನ್ಸಿಸ್ಟ್ ಮಾಡಿದ್ರು, ಇಲ್ಲ ನನ್ನ ಎರಡನೇ ಮಗ ಸಿನಿಮಾ ಒಳಗೆ ಎಂಟರ್ ಆಗೋ ಹೋಗಿದ್ರೆ ಒಂದೇ ಸತಿ ಹೀರೋ ಆಗಿ ಎಲ್ಲ ಬರೋದು ಇಷ್ಟ ಇಲ್ಲ, ಅವ್ನು ನೋಡ್ಬೇಕು ಆಕ್ಚುಲಿ ಹೇಗೆ ಇರುತ್ತೆ ಒಂದು ಸಿನಿಮಾ ಶೂಟಿಂಗ್ ಅಂದ್ರೆ ಹೇಗಿರುತ್ತೆ ಅಂತ ಅನುಭವಿಸ್ಬೇಕು. ಅದರಿಂದ ಒಂದು ಚಿಕ್ಕ ಪಾತ್ರ ಆದ್ರೂ ಪರವಾಗಿಲ್ಲ, ಅದ್ರಲ್ಲಿ ಆಕ್ಟ್ ಮಾಡ್ಲಿ. ಇಟ್ಸ್ ಇವನ್ ದೋ ಇಟ್ಸ್ ಅ ಸ್ಮಾಲ್ ರೋಲ್, ಇಟ್ಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಲ್ಮ್.
ಅಂಡ್ Correct, ಅಂಡ್ ಅವರು ಹಿ ವೆಂಟ್ ಥ್ರೂ ವರ್ಕ್ಶಾಪ್ ಫಾರ್ ಇಟ್. ಆಮೇಲೆ ಅವ್ರು ಇಡೀ ಸಿನಿಮಾದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಅವರು ಪ್ರೊಡ್ಯೂಸರ್ ಮಗ ಅಂತ. ಎಲ್ಲರ ಜೊತೆನೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು, ಎಲ್ಲರ ತರನೇ ಇರ್ತಿದ್ರು. ಫಸ್ಟ್ ರೂಲ್ ಮನೇಲಿ ಆಗಿದ್ದು ಅದೇನೆ, ನೋ ಕ್ಯಾರವೆನ್, Okay. ಟೇಬಲ್ ಇರಲ್ಲ ಊಟಕ್ಕೆ. ಓಕೆ. ಎಷ್ಟೋ ದಿನ ಆದ್ಮೇಲೆ ಗೊತ್ತಾಗಿದ್ದು ನನ್ನ ತಮ್ಮ ಅನ್ನೋದು ಸೆಟ್ ಅಲ್ಲಿ. ಯೂಶಲಿ ಅಲ್ಲಿವರೆಗೂ ಗೊತ್ತಿರೋರಿಗೆ ಯಾರಿಗೂ ಗೊತ್ತಿತ್ತು. ಗೊತ್ತಿರ್ಲಿಲ್ಲ. ಈಗ ಆರ್ಟಿಸ್ಟ್ಗಳಾಗ್ಲಿ ಟೆಕ್ನಿಷಿಯನ್ಸ್ ಆಗ್ಲಿ ಪ್ರೊಡ್ಯೂಸರ್ ಮಗನೇ ಅಂತ ಗೊತ್ತಿರ್ಲಿಲ್ಲ. ನನಗೂ Beautiful, ಗೊತ್ತಿರಲಿಲ್ಲ ಸರ್, ಬಿಕಾಸ್ ಸಿ ಒಂದು ಪ್ರೊಡ್ಯೂಸರ್ ಆಗಿ ಒಂದು 10-12 ಕೋಟಿ 15 ಕೋಟಿ ಇನ್ವೆಸ್ಟ್ ಮಾಡುವಾಗ ಹ್ಮ್. ನಮ್ಮ ಮಕ್ಕಳೇ ಹೀರೋ ಆಗಬೇಕು ಅಂತಾರೆ. ಇಟ್ಸ್ ಜನರಲ್. ಇವಾಗ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಒಂದು ಸಲ ಯೋಚನೆ ಮಾಡ್ತೀನಿ, ನನ್ನ ಮಗನ ಹಾಕೊಂಡು ಮಾಡ್ಲಾ ಅಂದ್ಬಿಟ್ಟು. ಕರೆಕ್ಟ್. ಇಟ್ ಈಸ್ ಜನರಲ್ ಥಾಟ್. ಮನ್ಸಿಗೆ ಬಂದೇ ಬರುತ್ತೆ. ಬಟ್ ದೆನ್ ಅಂತ ಒಂದು ಸಿನಿಮಾನಲ್ಲಿ ಪ್ರೊಡ್ಯೂಸರ್ ಮಗ ಅಂತಾನೆ ಗೊತ್ತಿಲ್ದಿರ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡೋದಿದೆಯಲ್ಲ, ನನಗೆ ಒಂದು 3-4 ದಿನ ಆದ್ಮೇಲೆ ಗೊತ್ತಾಗಿದ್ದು ನನಗೆ. ಇಟ್ ವಾಸ್ ಈಸ್ ಪ್ರೊಡ್ಯೂಸರ್ಸ್ ಓಕೆ. ಸನ್ ಅಂದ್ಬಿಟ್ಟು. ಸೊ ಐ ಥಿಂಕ್ ಇಟ್ ಶೋಸ್ ದೇರ್ ಅಪ್ಬ್ರಿಂಗಿಂಗ್ ಅಂಡ್ ಆಲ್ಸೋ ದ ಲವ್ ಟುವರ್ಡ್ಸ್ ಸಿನಿಮಾ. ಬ್ಯೂಟಿಫುಲ್ ಸರ್. ಎಸ್ಪೆಷಲಿ ನೀವು ಪಾಯಿಂಟ್ ಹೇಳಿದ್ರಲ್ಲ, ನೋ ಕ್ಯಾರವ್ಯಾನ್, ಹೌದು. ಬ್ಯೂಟಿಫುಲ್ ಸರ್. ಅಂಡ್ ಸರ್, ನೀವು ಎಕ್ಸಾಂಪಲ್ ನಿಮ್ಮ ತಮ್ಮ ಇದ್ರಲ್ಲ ಮೂವಿಲಿ, ನೀವು ಶೂಟಿಂಗ್ ಸೆಟ್ ಹೋದಾಗ ಎನಿಥಿಂಗ್ ದಟ್ ವಾಸ್ ವೆರಿ ಮೆಮೊರೇಬಲ್ ಟು ಯು ಇನ್ ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ನೀವು ನೋಡಿದ್ದೆ ಆಗ್ಲಿ, ಎನಿ ಪರ್ಟಿಕ್ಯುಲರ್ ಡೇ? ಅಂದ್ರೆ ಕೆಲವು ದಿನ ಅಲ್ಲ, ಪ್ರತಿದಿನ ಇರ್ತಾ ಇದೆ ಸೆಟ್ ಅಲ್ಲಿ ನಾನು. Super. ಎಲ್ಲ ಗಾಡಿಗಳು ಪಾರ್ಕ್ ಮಾಡೋ ಟೈಮಿಂದಾನೆ ಇದ್ದು ಹೋಗೋವರೆಗೂ ಇರ್ತಾ ಇದೆ ನಾನು ಸೆಟ್ ಅಲ್ಲಿ. ಬಟ್ Starting ಕೆಲವೊಂದೊಂದ್ ಕೊನೆವರೆಗೂ. ಸತಿ ನನ್ನ ತಮ್ಮ ಆಕ್ಟ್ ಮಾಡ್ತಿದ್ರು, ನಾನು ಶೂಟ್ ನೋಡಕ್ ಆಗ್ತಾ ಇರ್ಲಿಲ್ಲ. ಒಂದು ಹ್ಮ್. ಅಕೌಂಟ್ಸ್ ಟೀಮ್ ಅಲ್ಲಿ ಜೊತೆ ಕುತ್ಕೊಂಡು ಟೈಮ್ ಅಲ್ಲೇ ಮುಗ್ದೋಗ್ತಿತ್ತು. ಅದಾದ್ಮೇಲೆ ಒಂದಿಷ್ಟು ಆನ್ಲೈನ್ ಎಡಿಟಿಂಗ್ ಮನೆಗೆ ತರ್ಸ್ಕೊಂಡು ನೋಡಿದಾಗ ಅಲ್ಲಿ ಆವಾಗ ಫೀಲ್ ಒಂದ್ ಹೆಮ್ಮೆ ಇತ್ತು ಅಷ್ಟೇ. ಸೆಟ್ ಅಲ್ಲಿ ಅಷ್ಟು ನೋಡಕ್ಕೆ ಅವಕಾಶ ಸಿಗ್ಲಿಲ್ಲ. ಸೂಪರ್. ಅಂಡ್ ಸರ್, ಇವಾಗ ನೋಡಿ, ಹಳೆ ಮೂವಿ ಅಲ್ವಾ, ಅಂದ್ರೆ ಹಳೆ ಮೂವಿ ಅಂದ್ರೆ ಲೈಕ್ 1980s ನಾವು ತೆಗಿತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಮುಂಚೆ ನೀವು ಹೇಳಿದ್ರಿ, ಇವಾಗ ಆಶೀಶ್ ವಿದ್ಯಾರ್ಥಿ ಸರ್ ಇದ್ದಾರೆ. ಅಕಸ್ಮಾತ್ ನೀವು ಅದ್ರ ಬಗ್ಗೆ ಏನಾದ್ರು ಹೇಳಕ್ಕಾಗುತ್ತಾ ಸರ್, ವಿತೌಟ್ ಎನಿ ಸ್ಪಾಯ್ಲರ್ಸ್ ಆಫ್ ಕೋರ್ಸ್? ವೈ ಆಶೀಶ್ ವಿದ್ಯಾರ್ಥಿ ಆರ್ ವೈ ಅತುಲ್ ಕುಲಕರ್ಣಿ? ಎನಿ ಪರ್ಟಿಕ್ಯುಲರ್ ರೀಸನ್? ಮೇನ್ ರೀಸನ್ ಶ್ರೇಯಸ್ ಅಗೇನ್. ಯಾಕೆಂದ್ರೆ ಆ ದಿನಗಳಲ್ಲಿ ಯಾರ್ಯಾರು ಆಕ್ಟ್ ಮಾಡಿದ್ರು ಮೇನ್ ರೋಲ್ಗಳಲ್ಲಿ, ಅದೇ ಆಕ್ಟರ್ಸ್ ಮತ್ತೆ ಬೇಕು ಅಂತ ಹೇಳಿದ್ರು. ಅಂಡ್ ಐ ವಾಸ್ ಆಲ್ಸೋ ಡೈಯಿಂಗ್ ಟು ವರ್ಕ್ ವಿತ್ ದೆಮ್. ಆ ದಿನಗಳಾದ್ಮೇಲೆ ಮತ್ತೆ ನಾನು ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿರ್ಲಿಲ್ಲ. ಸೊ ಈ ಸಿನಿಮಾದಲ್ಲಿ ಕರೆಕ್ಟ್ ಆಗಿರೋ ರೋಲು ಸಿಕ್ತು ಅವ್ರಿಗೆ. ಆಮೇಲೆ ಅದೇ ಒಂದು ಮತ್ತೆ ರೀಕ್ರಿಯೇಟ್ ಮಾಡುವ ಒಂದು ಅವಕಾಶನೂ ಸಿಕ್ತು. ಅಂಡ್ ಇಟ್ಸ್ ಆಲ್ವೇಸ್ ಅ ಪ್ಲೆಷರ್. ಯಾಕೆಂದ್ರೆ ಆಶೀಶ್ ವಿದ್ಯಾರ್ಥಿ ಮತ್ತೆ ಅತುಲ್ ಕುಲಕರ್ಣಿ ಕೂಡ ನನ್ನ ಹಾಗೆ ರಂಗಭೂಮಿ ಹಿನ್ನೆಲೆಯಿಂದ ಬಂದಂತವ್ರು. ಸೊ ದ ವೇ ವಿ ವರ್ಕ್ ವಿತ್ ಈಚ್ ಅದರ್, ಇಟ್ಸ್ ವೆರಿ ಮಚ್ ಲೈಕ್ ಥಿಯೇಟರ್. ಅವರು ದೇ ಗೆಟ್ ಇನ್ ಟು ದ ಕ್ಯಾರೆಕ್ಟರ್, ವಿ ರಿಹರ್ಸ್ ಮೊದಲೇ ಶೂಟಿಂಗ್ ಸ್ಪಾಟಿಗೆ ಬರೋಕ್ಕಿಂತ ಮುಂಚೆನೆ ಯಾವ ಕ್ಯಾರೆಕ್ಟರ್ ಯಾವ ಥರ ಮಾತಾಡಬೇಕು, ಎಲ್ಲಿ ಯಾವ ಪಾಸ್ ಇರಬೇಕು, ಯಾಕೆ ಈ ಕ್ಯಾರೆಕ್ಟರೈಸೇಷನ್ ಹೀಗಿರಬೇಕು ಅನ್ನೋದನ್ನ. ಅಂಡ್ ದೇ ಆರ್ ಲೈಕ್ ಸೈಂಟಿಸ್ಟ್ಸ್ ಇನ್ ಆಕ್ಟಿಂಗ್. ಆಕ್ಟಿಂಗ್ ಅನ್ನ ಕಲಿಬೇಕು ಅಂದ್ರೆ ಅವರಿಬ್ಬರನ್ನ ಅಬ್ಸರ್ವ್ ಮಾಡಬೇಕು. ಅವರೆಲ್ಲ ಹೇಗೆ ಅಂದ್ರೆ ಕಣ್ಣಲ್ಲೇ ಆಕ್ಟಿಂಗ್ ಮಾಡ್ತಾರೆ ಅವರು. ಓಕೆ. ನೀವು ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅವ್ರ ಕಣ್ಣೇ, ಲಿಪ್ಪೆ ನೋಡೋದ್ ಬೇಡ, ಕಣ್ಣೇ ಆನ್ಸರ್ ಅವ್ರದ್ದು ಅದೆಲ್ಲ. ಎಸ್ಪೆಷಲಿ ಆಶೀಶ್ ವಿದ್ಯಾರ್ಥಿ ಸರ್, ಆಶೀಶ್ ಆ ವಿದ್ಯಾರ್ಥಿ, ಇಂಟೆನ್ಸಿಟಿ ಅವ್ರ ಸರ್, ಲುಕ್ ಅಲ್ಲಿ ಹೌದೌದೌದು. ಚಿಕ್ಕ ವಯಸ್ಸಲ್ಲಿ ನೋಡ್ಬೇಕಾದ್ರೆ ನಂಗೆ ಒಂದ್ ಸೆಕೆಂಡ್ ಭಯ ಆಗೋದು. ಅತುಲ್ ಸರ್, ಆಶೀಶ್ ಸರ್ ಅಂದ್ರೆ ಶರತ್ ಸರ್, ಇವ್ರು 3 ಜನ ಯಾಕೆ ಬೇಕಿತ್ತು ಅಂದ್ರೆ ಅದೇ ಹೇಳದ್ನಲ್ಲ, ಅದು ಆ ದಿನಗಳಾದ್ಮೇಲೆ ಆ ಯೂನಿವರ್ಸ್, ಅದು ಆ ದಿನಗಳು ಯೂನಿವರ್ಸ್. ಯೂನಿವರ್ಸ್. So you've tried to recreate in a much better way, in a much better platform. Naturally, 18 years later, the technology is much better. The producer is much richer. ಇಲ್ಲ ಅಂದ್ರೆ ಅದೇ ಹೇಳದ್ನಲ್ಲ, ಆ ದಿನಗಳಾದ್ಮೇಲೆ 5 ಸಿನಿಮಾ ಬಂದಿದೆ, ಅಂಡರ್ವರ್ಲ್ಡ್ ಸಿನಿಮಾಸ್. ಅಂದ್ರೆ ಈ ಸುಮಾರು ಕೆಲವೊಂದು ಪಾತ್ರಗಳ ತಗೊಳಕ್ಕೆ ಸಿನಿಮಾ ನೋಡ್ತಾರೆ, ಈಚೆ ಬಂದ್ರೆ ಚೆನ್ನಾಗಿದೆಯೋ ಇಲ್ಲೋ ನೋಡಲ್ಲ. ಆ ಪಾತ್ರ ಅವ್ರು ಮಾಡ್ದಂಗಿಲ್ಲ, ಅವರೇ ಮಾಡ್ದಂಗಿಲ್ಲ, ಅವರೇ ಬೇಕಿತ್ತು ಅನ್ಸುತ್ತೆ ಈ ಪಾತ್ರ. ಇನ್ನೊಂದೇನಂದ್ರೆ ಅವರಿಬ್ರು ದೇ ಆರ್ ಹಾ, ಟೀಮ್ ವರ್ಕರ್ಸ್. ಆ ದಿನಗಳಲ್ಲಿ ಎಲ್ಲ ಬೇರೆ ಆಕ್ಟರ್ಸ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡೋಕೆ ಕಾರಣ ಅವರಿಬ್ರು ಕೂಡ. ದೇ ವರ್ಕ್ ವಿತ್ ದಿ ಎಂಟೈರ್ ಟೀಮ್. ಸೊ ಈ ಸಿನಿಮಾದಲ್ಲಿ ಕೂಡ ವಿನೋದ್ ಅಂತ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಕೂಡ ಆಶೀಶ್ ಅವ್ರ ಜೊತೆ, ಅತುಲ್ ಅವ್ರ ಜೊತೆ ಹಿ ಆಕ್ಟೆಡ್ ಆನ್ ಪಾರ್. ಅಫ್ಕೋರ್ಸ್ ವಿನೋದ್ ಅವ್ರ ಈಸ್ ಅನ್ ಎಸ್ಟಾಬ್ಲಿಷ್ಡ್ ಆಕ್ಟರ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಈಸ್ ಅ ಬಿಗ್ ಹೀರೋ. ಬಟ್ ಹಿ ವಾಸ್ ಏಬಲ್ ಟು ವರ್ಕ್ ವಿತ್ ದೆಮ್. ಅವ್ರ ಜೊತೆ ಸೇರಿ ಎಲ್ಲ ಹಿಂಗ್ ಮಾಡೋಣ ಹಾಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿ ಇಡೀ ಸೀನ್ ನ ಅಪ್ಲಿಫ್ಟ್ ಮಾಡೋದಕ್ಕೆ ಎಲ್ಲರೂ ಜೊತೆಗೆ ವರ್ಕ್ ಮಾಡಿದ್ರು ಅಂತ ಹೇಳ್ಬೋದು. ಅದೊಂದು ಹಂಬಲ್ ನೇಚರ್ ಅಂತಾರೆ. ಗ್ರೇಟ್ನೆಸ್ ಆಫ್ ವಿನೋದ್ ಆಲ್ಸೋ. ದಟ್ ನೋಡಿ, ಒಬ್ಬ ವ್ಯಕ್ತಿ ಆ ಪಾಯಿಂಟ್ ಅಲ್ಲಿ ಇದಾರೆ ಅಂತಂದ್ರೆ ಹೌದು, ಅವ್ರಿಗೆ ಅವಶ್ಯಕತೆ ಇಲ್ಲ ಅಷ್ಟು ಇದ್ರಾಗೆ ತಗ್ಗಿ ಬಗ್ಗೆ ಮಾತಾಡೋದೇ ಆಗ್ಲಿ, ಅವಶ್ಯಕತೆ ಇಲ್ಲ ಅಂದ್ರೆ ಆದ್ರೂ ಮಾಡ್ತಾರೆ ಅಂದ್ರೆ that's ಅದು something ನೇಚರ್. definitely. ಅರೆ ಫಾರ್ ದಿಸ್ ಐ ಶುಡ್ ಆಡ್ ಆನ್, ನಂದು ಫಸ್ಟ್ ಸೀನು, ವೆರಿ ಫಸ್ಟ್ ಸೀನ್ ಈ Okay. ಸಿನಿಮಾನಲ್ಲಿ Okay. ವಿನೋದ್ ಅವ್ರನ್ನ ಒದಿಬೇಕು ಎದೆಗೆ.
ಇಮ್ಯಾಜಿನ್ ಐ ಜಸ್ಟ್ ಲ್ಯಾಂಡೆಡ್ ಆನ್ ದ ಸೆಟ್, ಓಕೆ ಎಲ್ಲ ರೆಡಿ ಆಗಿದ್ದೀನಿ, ಬಂದು ಸರ್ ಏನ್ ಶಾರ್ಟ್ Okay. ಓದಿಬೇಕು ಅವ್ರಿಗೆ. ಐ ವಾಸ್ ಲೈಕ್, ಈಗ ತಾನೇ ಪರಿಚಯ ಆಗಿದ್ದೀವಿ, ಐ ಮೀನ್ ಹೌ ವಿಲ್ ಐ ಡೂ ಇಟ್? ಈಸ್ ಅ ಸೀನಿಯರ್ ಆಕ್ಟರ್ ಓಕೆ ಅಂಡ್ ಈಸ್ ಅ ಹೀರೋ ಅಂಡ್ ಬಂದ ತಕ್ಷಣ ಓದಿಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜೆಲ್ ಆಗಿ ಮಾತಾಡ್ಕೊಂಡು ಫಸ್ಟ್ ಟೇಕ್ ಹೋದೆ. ಅಂಡ್ ವಿನೋದ್ ಸರ್ ವಾಸ್ ಲೈಕ್, ಇಲ್ಲ ಆ ಥರ ಅಲ್ಲ, ಇಲ್ಲಿ ಓದಿರಿ, ಕರೆಕ್ಟಾಗಿ ಓದಿರಿ ಇಲ್ಲಿ. ಹ್ಮ್. ಸೆಕೆಂಡ್ ಟೇಕ್ ಆಯಿತು. ಆಮೇಲೆ ಹಿ ಸೆಡ್, ಟೇಕ್ ಆದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿರತ್ತೆ, ಫರ್ಗೆಟ್ ಅಬೌಟ್ ಇಟ್, ಜಸ್ಟ್ ಡೂ ಇಟ್. ಆ ಕಂಫರ್ಟ್ ನಮಗೆ ಕೊಟ್ಟಾಗ ಹ್ಮ್. ವಿ ವಿಲ್ ಬಿ ಏಬಲ್ ಟು ಪರ್ಫಾರ್ಮ್. ಇಲ್ಲಾಂದ್ರೆ ನಮಗೊಂದು ವಿಲ್ ಬಿ ಲೈಕ್ ಇಲ್ಲ ಒಂದ್ ಕಡೆ ತಲೆಯಲ್ಲಿ ಹಾ. ಹೋಗ್ತಾ ಇರುತ್ತೆ ಅದು. ಹೇಗೆ ಮಾಡೋದು ಅನ್ನೋದು ಯು ಕೀಪ್ ಯುನೋ ಆ ಒಂದು ಇದು ಇರುತ್ತೆ. ಬಟ್ ಆ ಕಂಫರ್ಟ್ ಕೊಟ್ಟಾಗ ಬೇಸಿಕ್ಲಿ ದೇರ್ ಶುಡಂಟ್ ಬಿ ಎನಿ ಈಗೋಸ್ ಇನ್ ಬಿಟ್ವೀನ್ ಆಕ್ಟರ್ಸ್. ಅದು ನಮ್ಮ ಟೀಮಲ್ಲಿ ಇಲ್ಲ. Beautiful. ಸೀನಿಯರ್ ಆಕ್ಟರ್ಸ್ ಲೈಕ್ ಆಶೀಶ್ ಸರ್ ಅಂಡ್ ಅತುಲ್ ಸರ್ ಅಂಡ್ ಆಲ್, ಹ್ಮ್. ಜಸ್ಟ್ ಇವಾಗ ಇಂಡಸ್ಟ್ರಿಗೆ ಬಂದಿರೋ ಆಕ್ಟರ್ಸ್ ಜೊತೆನಲ್ಲೂ ಜೆಲ್ ಆಗಿ ಅವ್ರಿಗೆ ಹೇಳ್ಕೊಟ್ಟು, ಅಥವಾ ಈಗ ಬಂದಿರೋಂಥ ಆಕ್ಟರ್ಸ್ ಅವ್ರನ್ನ ನೋಡಿ ವಾಟ್ ಬೆಟರ್ ದೇ ಕ್ಯಾನ್ ಡೂ ಅನ್ನೋದು ಇಬ್ರು ಮಾತಾಡ್ಕೊಂಡು ಹ್ಮ್. ಸಿ ಹೊರಗಡೆ ಏನ್ ಅನ್ಕೊಂತಾರೆ ಅಂದ್ರೆ, ದೊಡ್ಡ ಆಕ್ಟರ್ಗಳು ಅಂದ್ರೆ ಈಗೋ ಇರುತ್ತೆ, ಹೆಡ್ ವೇಟ್ ಇರುತ್ತೆ, ಮಾತಾಡ್ಸೋ. ದೇ ಕರೆಕ್ಟರ್ಸ್, ದೇ ಟೀಚರ್ಸ್, ಹ್ಮ್. ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ನಾವು ಅದರಿಂದ ಕಲಿಯೋದು 1000 ಇರುತ್ತೆ. ಇದು ನಮ್ಮ ಟೀಮ್ನಲ್ಲಿತ್ತು. ಎಲ್ಲರೂ ವಿ ವೆಂಟ್ ಹ್ಯಾಂಡ್ ಇನ್ ಹ್ಯಾಂಡ್. ಆ್ಯಂಡ್ ಯಾವುದೇ ಸೀನ್ಗಳು, ಇವಾಗ ಅತುಲ್ ಸರ್ ಐ ಹ್ಯಾಡ್ ಅ ಸೀನ್ ವಿತ್ ಹಿಮ್. ಹ್ಮ್. ತುಂಬ ಚೆನ್ನಾಗಿ ಪೊಸಿಷನಿಂಗ್, ನಾನು ಇಲ್ಲಿ ಬಂದು ನಿಂತ್ಕೊತೀನಿ, ನೀವೆಲ್ಲಿ ನಿಂತ್ಕೊತೀರಾ, ನೀವೆಲ್ಲಿ ಇರ್ತೀರಾ, ಓಕೆ ನಾನು ಈ ಕಡೆಯಿಂದ ಟರ್ನ್ ಮಾಡ್ತೀನಿ, ಅವಾಗ ಈ ಡೈಲಾಗ್ಸು ನೀವು ಈ ಕಡೆ ಬರ್ತೀರಾ, ಫಸ್ಟ್ ಎಲ್ಲ ಮಾನಿಟರ್ ಮಾಡಿಕೊಂಡು ದೆನ್ ವಿ ಗೋ ಫಾರ್ ಟೇಕ್. ಓಕೆ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಒಬ್ಬರು ಆರ್ಟಿಸ್ಟಿಂದ ಇನ್ನೊಂದು ಆರ್ಟಿಸ್ಟ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ಬಿಡುತ್ತದು. ಸೊ ಐ ಥಿಂಕ್ ದ್ಯಾಟ್ ವೇ ಎವ್ರಿ ಒನ್ ಜಲ್ಡ್ ವಿತ್ ಎವ್ರಿ ಒನ್. ಎಲ್ಲರನ್ನೂ ಕಂಫರ್ಟಬಲ್ ಆಗಿ ನೋಡಿಕೊಂಡ್ರು ಆ್ಯಂಡ್ ಥಿಂಗ್ಸ್ ವೆಂಟ್ ರಿಯಲಿ ವೆಲ್. ಬ್ಯೂಟಿಫುಲ್ ಸರ್. ನೀವು ಹೇಳಿದ್ರಲ್ಲ ಅದೊಂದು ನಿಂತ್ಕೊಂಡು, ಇವಾಗ ನೋಡಿ ಅಂತ ಲೆವೆಲಲ್ಲಿ ಇರೋ ಒಬ್ರು ಆಕ್ಟರು ಬಂದು ಸಣ್ಣ ಪುಟ್ಟ ಡೀಟೇಲ್ಸ್ ಕೊಡೋ ಒಂದು ಶಾರ್ಟ್ ಮುಂಚೆ, ನೋಡಿ ನೀವು ಇಲ್ಲಿ ನಿಂತ್ಕೊಳ್ಳಿ, ನಾನು ಇಲ್ಲಿ ನಿಂತ್ಕೋತೀನಿ, ಹೀಗೆ ನೋಡೋಣ ಹಾಗೆ ನೋಡೋಣ. ದಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಇವಾಗ ಜನಕ್ಕೆ ಒಂದು ನೀವು ಹೇಳ್ದಂಗೆ ಅದೊಂದು ಮಿಸ್ಕನ್ಸೆಪ್ಷನ್ ಇದ್ದೇ ಇರುತ್ತೆ. ಕರೆಕ್ಟ್. ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್ ದಟ್ ಆ್ಯಕ್ಚುಲಿ ಸರ್. ಇದನ್ನ ಈ ಥರ ಕಂಟೆಂಟ್ ಏನಾಗುತ್ತೆ ಅಂತಂದ್ರೆ ಇದು ಜನಕ್ಕೆ ಗೊತ್ತಾಗಬೇಕು. ರಿಯಾಲಿಟಿ ಏನಿದೆ, ಇಟ್ಸ್ ನಾಟ್ ಹೌ ವಿ ಆಕ್ಚುಲಿ ಸಿ ಇಟ್. ದಟ್ಸ್ ಅ ಮೇಜರ್ ಪಾಯಿಂಟ್. ಥ್ಯಾಂಕ್ ಯು ಸರ್. ಇವರೆಲ್ಲ ಯಾರು ಸಾಮಾನ್ಯದವರಲ್ಲ ಇವರು. ಹೇಗೆ ಅಂದ್ರೆ ಅದು ಗೊತ್ತಿರುತ್ತೆ ಸರ್, ಡೆಫಿನೆಟ್ಲಿ. ಹೆಲ್ತಿ ಕಾಂಪಿಟೇಷನ್. ಹಾ. ತೆರೆ ಮೇಲೆ ನೋಡಿದ್ರೆ ನೀವು ಒಬ್ಬೊಬ್ರು ಪಾತ್ರಗಳು ಹೇಳ್ತಿದ್ದೀನಲ್ಲ, ಇನ್ಕೊಂಡ್ಬಿಟ್ಟಿದಾರೆ ಹಂಗೇನೆ. ಈಗ ಸುಮ್ನೆ ಏನೋ ಒಂದ್ 5 ನಿಮಿಷ ಮಾತಾಡೋದಲ್ಲ, ತೆರೆ ಮೇಲೆ ನೋಡಿ ನೀವು, ಅದೇ ಮಜಾ. ಫಾರ್ ಶೋ ಸರ್, ಫಾರ್ ಶೋ. ಒಂದೊಂದು ಕ್ಯಾರೆಕ್ಟರ್ನು ಸರ್ ಹಾ. ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಸರ್. ಆ ಥರ ನಿಮಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಇನ್ಸ್ಪೈರ್ ಆಗಿದೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಏನಾರು ಇದೆಯಾ ಮೂವಿಲಿ, ನೀವು ಹೇಳಕ್ ಇಷ್ಟಪಡುವಂಥದ್ದು ಯಾವ್ದು? ಇಲ್ಲ ಅಂದ್ರೆ ಅವ್ರು ಇವ್ರದ್ದು ಅಂತ ತಗೊಳಕ್ಕಾಗಲ್ಲ. ಪ್ರತಿಯೊಬ್ಬರದ್ದು ನನ್ನ ಏನು ಈ ಪಾತ್ರಗಳಿಗೆ ಇವರು ಜೀವ ತುಂಬ್ತಾರೆ ಅಂತ ನಾವ್ ಯಾರನ್ನ ತಗೊಂಡ್ವು, ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟೇನೆ ನನ್ನ ಆಸೆಗಳನ್ನ ಮೀರಿ ಔಟ್ಪುಟ್ ಕೊಟ್ಟಿದ್ದಾರೆ. ಸೂಪರ್. ಆಮೇಲೆ ವಿನಯ್ ಸರ್ದು ಅಷ್ಟೇನೆ. ನಾವು ಇಷ್ಟ ದಿನ ಸೂಟು, ಆ ಕಾರು, ಆ ಲಕ್ಸುರಿ ಆ ತರ ನೋಡಿದ್ದು, ಇದು ಓಕೆ ಪಂಚೆ ಗಿಂಚೆ, ಆ ಬನೀನು, ಆ ಇದು ನೋಡಿರ್ಲಿಲ್ಲ ಎಲ್ಲೂನು ನಾವು. ಓಕೆ ಅದೇ ಚಾಮುಂಡಿ ಹಿಲ್ಸ್ ಹೇಳಿದ್ವಲ್ಲ, ಆ ಆಟಿಟ್ಯೂಡ್, ಅದೇ ಆಟಿಟ್ಯೂಡ್ ಅದನ್ನ ಇನ್ನೂ ಡಬಲ್ ಮಾಡ್ಕೊಂಡು ಸೆಟ್ ಅಲ್ಲಿ, ಆಮೇಲೆ ವೆಯ್ಟ್ ಗೇನ್ ಆಗಿ ಅದೆಲ್ಲ ಇತ್ತು ವರ್ಕೌಟ್. ಅಂದ್ರೆ ಸಿಕ್ಕಾಪಟ್ಟೆ ಪ್ರಿಪೇರ್ಡ್ ಆಗಿ ಬಂದಿದ್ದು. ಆಮೇಲೆ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದು ಡಬಲ್ ಮೀರಿ ಕೊಟ್ಟಿದ್ದಾರೆ ಔಟ್ಪುಟ್. ಇಟ್ ವಾಸ್ ಟೋಟಲಿ ಅ ಹೆಲ್ದಿ ಕಾಂಪಿಟೇಷನ್ ಬಿಟ್ವೀನ್ ಆಲ್ ದ ಕರೆಕ್ಟ್ ಆರ್ಟಿಸ್ಟ್. ಕರೆಕ್ಟ್ ಹೌದು. ನೀವು ಚೆನ್ನಾಗಿ ಮಾಡ್ತೀರಾ, ನಿಮ್ಗಿಂತ ಚೆನ್ನಾಗಿ ನಾನು ಮಾಡಬೇಕು ಅನ್ನೋದು ಎಲ್ಲರಿಗೂ ತಲೆನಲ್ಲಿತ್ತು. ಸೊ ವೆನ್ ಯು ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಕಾಂಪಿಟೇಷನ್ ಅಲ್ಲ, ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ 1980s ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಹೆಂಗಿರುತ್ತೆ ಅದೆಲ್ಲ ಮಾತಾಡಿದ್ರಿ. ಇವಾಗ ಮ್ಯೂಸಿಕ್ ಬಂದ್ರೆ ಸಂತೋಷ್ ನಾರಾಯಣ್ ಸರ್, ಅದು ಹೇಗಿತ್ತು ಸರ್? ಹೌ ಡಿಡ್ ದಟ್ ಹ್ಯಾಪನ್?